ಸ್ವಾಗತ. ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಮತ್ತಾಯಿ ಬರೆದ ಸುವಾರ್ತೆಯ 17 ಅಧ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಬೈಬಲ್ನ ಒಂದು ತುಂಬಾ ಮುಖ್ಯವಾದ ಭಾಗ. ಹೌದು. ನಮ್ಮ ಉದ್ದೇಶ ಏನು ಅಂದ್ರೆ ಇದರಲ್ಲಿರೋ ಘಟನೆಗಳು, ಅದರ ಪಾಠಗಳು, ಆಮೇಲೆ ಅದರ ಒಳನೋಟಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಯೇಸುವಿನ ಆ ರೂಪಾಂತರ ಇದೆಯಲ್ಲ, ಅಲ್ಲಿಂದ ಶುರು ಮಾಡಿ ನಂಬಿಕೆಯ ಶಕ್ತಿ, ಆಮೇಲೆ ಮುಂದೆ ಬರೋ ಕಷ್ಟಗಳ ಬಗ್ಗೆ ಮುನ್ಸೂಚನೆ ಎಲ್ಲ ಇದೆ ಇದರಲ್ಲಿ. ಸರಿ, ಶುರು ಮಾಡೋಣ ಅಲ್ವಾ? ಖಂಡಿತ. ಈ ಅಧ್ಯಾಯ ಶುರುವಾಗೋದೇ ಯೇಸು ತನ್ನ 3 ತುಂಬಾ ಹತ್ತಿರದ ಶಿಷ್ಯರನ್ನ, ಪೇತ್ರ, ಯಾಕೋಬ ಮತ್ತು ಯೋಹಾನ, ಇವರನ್ನ ಒಂದು ಎತ್ತರದ ಬೆಟ್ಟಕ್ಕೆ ಕರ್ಕೊಂಡು ಹೋಗೋದ್ರಿಂದ. ಅಲ್ಲಿ ಅವ್ರಿಗೆ ಒಂದು ಏನದು ಅವಿಸ್ಮರಣೀಯ ಅನುಭವ ಆಗತ್ತೆ. ಹೌದು. ಯೇಸುವಿನ ರೂಪಾಂತರ. ರೂಪಾಂತರ ಅಂದ್ರೆ ಆತನ ಮುಖ ಏಕ್ದಂ ಸೂರ್ಯನ ತರ ಪ್ರಕಾಶಮಾನವಾಗಿ ಹೊಳಿತು ಅಂತ ಬರೆದಿದೆ. ಬಟ್ಟೆಗಳೆಲ್ಲ ಬೆಳಕಿನ ಹಾಗೆ ಬಿಳುಪಾದವು. ಓ, ಅಷ್ಟೇ ಅಲ್ಲ, ಅಲ್ಲಿ ಹಳೇ ಒಡಂಬಡಿಕೆಯ 2 ಪ್ರಮುಖ ವ್ಯಕ್ತಿಗಳು, ಮೋಶೆ ಮತ್ತು ಎಲಿಯ, ಅವರು ಕಾಣಿಸ್ಕೊಂಡು ಯೇಸು ಜೊತೆ ಮಾತಾಡ್ತಾ ಇದ್ರು. ಆ 3 ಜನ ಶಿಷ್ಯರನ್ನೇ ಯಾಕೆ ಕರ್ಕೊಂಡ್ ಹೋದ್ರು ಅಂತ ಏನಾದ್ರೂ ಇದೆಯಾ? ಯಾಕೆ ಎಲ್ಲರನ್ನೂ ಕರ್ಕೊಂಡ್ ಹೋಗ್ಲಿಲ್ಲ? ಒಳ್ಳೆ ಪ್ರಶ್ನೆ. ಬಹುಶಃ ಆ 3 ಈ ಒಂದು ವಿಶೇಷವಾದ ಅನುಭವವನ್ನ ಗ್ರಹಿಸೋಕೆ ಅಥವಾ ಆಮೇಲೆ ಅದಕ್ಕೆ ಸಾಕ್ಷಿ ಹೇಳೋಕೆ ಹೆಚ್ಚು ಸಿದ್ಧರಾಗಿದ್ರು ಅಂತ ಅನ್ಸುತ್ತೆ. ಇರ್ಬೋದು. ಅಥವಾ ಯೇಸುವಿನ ಬೋಧನೆಗಳಲ್ಲಿ ಬೇರೆ ಬೇರೆ ಹಂತಗಳಿದ್ವೇನೋ, ಇದು ಆಂತರಿಕ ವಲಯಕ್ಕೆ ಮಾತ್ರ ಸೀಮಿತವಾದ ವಿಷಯವಾಗಿತ್ತೇನೋ ಖಚಿತವಾಗಿ ಹೇಳೋದು ಕಷ್ಟ. ಆದ್ರೆ ಇದೊಂದು ಸೂಕ್ಷ್ಮವಾದ ವಿಷಯ ಅಂತೂ ಹೌದು. ಸರಿ, ಆಮೇಲೆ ಪೇತ್ರ ಇದನ್ನೆಲ್ಲ ನೋಡಿ, ಹೌದು, ಪೇತ್ರನಿಗೆ ಒಂಥರ ಉತ್ಸಾಹ ಬಂದ್ಬಿಡುತ್ತೆ. ಅವನು ಅಲ್ಲೇ 3 ಗುಡಾರಗಳನ್ನ ಕಟ್ಟೋಣ ಅಂತ ಹೇಳ್ತಾನೆ. ಒಂದು ಯೇಸುವಿಗೆ, ಒಂದು ಮೋಶೆಗೆ, ಇನ್ನೊಂದು ಎಲಿಯನಿಗೆ ಅಂತ. ಆ ಕ್ಷಣದಲ್ಲಿ ಏನ? ಹೌದು, ಆ ಕ್ಷಣದಲ್ಲೇ. ಆದ್ರೆ ಅವನು ಮಾತಾಡ್ತಾ ಇರುವಾಗ್ಲೇ ಒಂದು ಪ್ರಕಾಶಮಾನವಾದ ಮೋಡ ಬಂದು ಅವ್ರನ್ನ ಆವರಿಸ್ಕೊಳುತ್ತೆ. ಓ. ಆ ಮೋಡದ ಒಳಗಿಂದ ಒಂದು ದೈವಿಕ ಧ್ವನಿ ಕೇಳಿಸುತ್ತೆ. ಇವನು ನಾನು ಪ್ರೀತಿಸುವ ನನ್ನ ಮಗನು, ಇವನ ವಿಷಯದಲ್ಲಿ ನಾನು ಬಹಳ ಸಂತುಷ್ಟನಾಗಿದ್ದೇನೆ, ಇವನ ಮಾತನ್ನು ಕೇಳಿರಿ ಅಂತ. ವಾವ್! ಅಂದ್ರೆ ಇದು ಕೇವಲ ದೃಶ್ಯ ಅಲ್ಲ, ದೇವರೇ ಅನುಮೋದನೆ ಕೊಟ್ಟ ಹಾಗೆ ಆಯ್ತು. ಖಂಡಿತವಾಗಿ. ಇದನ್ನ ಕೇಳಿ ಶಿಷ್ಯರಿಗೆಲ್ಲ ಭಯ ಆಗ್ಬಿಡುತ್ತೆ. ಮುಖ ಕೆಳಗೆ ಹಾಕಿ ಬಿದ್ದುಬಿಡ್ತಾರೆ. ಸಹಜ ಅದು. ಅಷ್ಟು ದೊಡ್ಡ ಘಟನೆ ಅಲ್ವಾ? ಹೌದು. ಆಗ ಯೇಸು ಅವರನ್ನ ಮುಟ್ಟಿ ಧೈರ್ಯ ಹೇಳಿ ಎದ್ದೇಳಿಸ್ತಾನೆ. ಆದ್ರೆ ಒಂದು ಸೂಚನೆ ಕೊಡ್ತಾನೆ. ಏನಂತ? ತಾನು ಸತ್ತವರೊಳಗಿಂದ ಎದ್ದು ಬರೋ ತನಕ ಈ ದರ್ಶನದ ಬಗ್ಗೆ ಯಾರಿಗೂ ಹೇಳ್ಬೇಡಿ ಅಂತ. ಅಂದ್ರೆ ಅದಕ್ಕೊಂದು ಸಮಯ ಬರ್ಬೇಕಿತ್ತು. ಹೌದು. ಎಲ್ಲವನ್ನೂ ಎಲ್ಲರಿಗೂ ಒಂದೇ ಸರಿ ಹೇಳುವ ಹಾಗಿರ್ಲಿಲ್ಲ. ಆಮೇಲೆ ಅವರು ಬೆಟ್ಟದಿಂದ ಕೆಳಗಿಳಿದು ಬರ್ತಾರೆ. ಆಗ ಶಿಷ್ಯರು ಒಂದು ಪ್ರಶ್ನೆ ಕೇಳ್ತಾರಲ್ವಾ, ಎಲಿಯಲ ಬಗ್ಗೆ. ಹೌದು. ಮೆಸಿಯಾ ಬರೋಕ್ ಮುಂಚೆ ಎಲಿಯಾ ಬರ್ಬೇಕು ಅಂತ ಧರ್ಮಶಾಸ್ತ್ರಿಗಳು ಹೇಳ್ತಾರಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾರೆ. ಧರ್ಮಶಾಸ್ತ್ರಿಗಳು ಅಂದ್ರೆ ಅಂದಿನ ಪಂಡಿತರು. ಹೌದು, ಧರ್ಮದ ನಿಯಮಗಳನ್ನ ಬಲ್ಲವರು. ಅದಕ್ಕೆ ಯೇಸು ಉತ್ತರ ಕೊಡ್ತಾನೆ, ಹೌದು, ಎಲಿಯಾ ಬಂದು ಎಲ್ಲವನ್ನೂ ಸರಿಪಡಿಸಬೇಕು ಅನ್ನೋದು ನಿಜ. ಆದ್ರೆ ಆತನು ಈಗಾಗ್ಲೇ ಬಂದಿದ್ದನು ಅಂತ ಹೇಳ್ತಾನೆ, ಸ್ನಾನಿಕನಾದ ಯೋಹಾನನ ರೂಪದಲ್ಲಿ. ಆದ್ರೆ ಜನ ಅವನನ್ನ ಗುರುತಿಸ್ಲಿಲ್ಲ, ಅವನಿಗೆ ಹಿಂಸೆ ಕೊಟ್ರು. ಓ, ಯೋಹಾನನೇ ಆ ಎಲಿಯಾ ಅಂತ ಹೇಳಿದ್ನಾ? ಹೌದು, ಆ ಅರ್ಥದಾಗೆ ಹೇಳಿದ. ಇದು ಕೇವಲ ಯೋಹಾನನ ಬಗ್ಗೆ ಅಲ್ಲ, ಇದು ತನ್ನ ಭವಿಷ್ಯದ ಬಗ್ಗೆನೂ ಒಂದು ಸೂಚನೆ ಅಂತ ಹೇಳ್ತಾನೆ. ತನಗೂ ಅದೇ ರೀತಿ ಆಗುತ್ತೆ, ಮನುಷ್ಯಕುಮಾರನಾದ ತಾನು ಕಷ್ಟಪಟ್ಟು ತಿರಸ್ಕರಿಸಲ್ಪಡುವನು ಅಂತ. ಅಂದ್ರೆ ಯೋಹಾನನ ಭವಿಷ್ಯಕ್ಕೂ ತನ್ನ ಭವಿಷ್ಯಕ್ಕೂ ಒಂದು ಲಿಂಕ್ ಮಾಡಿದ ಹಾಗೆ. ಕರೆಕ್ಟ್. ಆಮೇಲೆ ಅವರು ಕೆಳಗೆ ಜನಸಮೂಹದ ಹತ್ರ ಬರ್ತಾರೆ. ಬೆಟ್ಟದ ಮೇಲಿನ ಅನುಭವಕ್ಕೂ ಕೆಳಗಿನ ಪರಿಸ್ಥಿತಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಹೌದು. ಅಲ್ಲಿ ಒಬ್ಬ ವ್ಯಕ್ತಿ ಓಡಿ ಬಂದು ಯೇಸುವಿನ ಮುಂದೆ ಮಂಡಿಯೂರಿ ತನ್ನ ಮಗನಿಗೆ ಕರುಣೆ ತೋರಿಸಿ ಅಂತ ಬೇಡ್ಕೊಳ್ತಾನೆ. ಆ ಹುಡುಗನಿಗೆ ಮೂರ್ಛೆ ರೋಗ ಇರುತ್ತೆ. ಅದು ಎಷ್ಟು ತೀವ್ರವಾಗಿರುತ್ತೆ ಅಂದ್ರೆ ಅವನು ಆಗಾಗ ಬೆಂಕಿಗೆ, ನೀರಿಗೆ ಬೀಳ್ತಾ ಇರ್ತಾನೆ. ಅಯ್ಯೋ ಪಾಪ. ಆ ತಂದೆ ಹೇಳ್ತಾನೆ, ನಾನ್ ನಿಮ್ ಶಿಷ್ಯರ ಹತ್ರ ಕರ್ಕೊಂಡು ಬಂದಿದ್ದೆ, ಅವ್ರಿಗೆ ಇವನ ಗುಣ ಮಾಡೋಕಾಗ್ಲಿಲ್ಲ ಅಂತ. ಶಿಷ್ಯರಿಗೆ ಸಾಧ್ಯವಾಗಿರ್ಲಿಲ್ಲ. ಬೆಟ್ಟದ ಮೇಲೆ ಅಷ್ಟು ದೊಡ್ಡ ಅನುಭವ ಪಡೆದ ಶಿಷ್ಯರಿಗೆ ಕೆಳಗ್ ಬಂದು ಈ ಕೆಲಸ ಮಾಡೋಕೆ ಆಗಿರ್ಲಿಲ್ಲ. ಹೌದು. ಇದೇ ವಿಷಯ ಯೇಸುವಿಗೆ ಸ್ವಲ್ಪ ಬೇಸರ ತರಿಸುತ್ತೆ ಅನ್ಬೋದು. ಆತನು ಆ ಪೀಳಿಗೆಯನ್ನ ನಂಬಿಕೆ ಇಲ್ಲದ ಮತ್ತು ಡೊಂಕು ಪೀಳಿಗೆಯೇ ಅಂತ ಕರೀತಾನೆ. ಅದು ಸ್ವಲ್ಪ ಕಠಿಣವಾದ ಮಾತು ಅಲ್ವಾ? ಯಾರಿಗ್ ಹೇಳಿದ್ದು ಅದನ್ನ? ಶಿಷ್ಯರಿಗೋ, ಜನರಿಗೋ? ಬಹುಶಃ ಎಲ್ಲರನ್ನೂ ಸೇರಿಸಿ ಹೇಳಿರಬಹುದು. ಆ ಕ್ಷಣದ ಪರಿಸ್ಥಿತಿ, ಶಿಷ್ಯರ ಗ್ರಹಿಕೆಯ ಕೊರತೆ, ಆಮೇಲೆ ಸಾಮಾನ್ಯವಾಗಿ ಮನುಷ್ಯರಲ್ಲಿರೋ ನಂಬಿಕೆಯ ಕೊರತೆ, ಎಲ್ಲದರ ಬಗ್ಗೆ ಒಂದು ಪ್ರತಿಕ್ರಿಯೆ ಅದು. ಆದರೆ ಆಮೇಲೆ
ಕರುಣೆಯಿಂದ ಆ ಹುಡುಗನನ್ನ ತನ್ನ ಹತ್ತಿರ ತರಕ್ಕೆ ಹೇಳುತ್ತಾನೆ. ತಂದ ಕೂಡಲೇ ಆತನು ದೆವ್ವವನ್ನ ಗದರಿಸುತ್ತಾನೆ. ತಕ್ಷಣ ಹುಡುಗ ಗುಣಮುಖನಾಗ್ತಾನೆ. ಆಮೇಲೆ ಶಿಷ್ಯರು ಪ್ರೈವೇಟ್ ಆಗಿ ಕೇಳ್ತಾರೆ, ನಮ್ಗ್ಯಾಕಾಗ್ಲಿಲ್ಲ ಅಂತ. ಹೌದು, ಅದಕ್ಕೆ ಯೇಸು ನೇರವಾಗಿ ಹೇಳ್ತಾನೆ, ನಿಮ್ಮ ಅಲ್ಪ ನಂಬಿಕೆಯಿಂದ ಅಂತ. ಅಲ್ಪ ನಂಬಿಕೆ. ಆಮೇಲೆ ಒಂದು ಅದ್ಭುತವಾದ ಹೋದಿಕೆ ಕೊಡ್ತಾನೆ. ನಿಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ಸಣ್ಣ ನಂಬಿಕೆ ಇದ್ರೂ ಸಾಕು, ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಅಂದ್ರೆ ಅದು ಹೋಗುತ್ತೆ, ನಿಮ್ಗೆ ಯಾವುದೂ ಅಸಾಧ್ಯವಾಗಿರುವುದಿಲ್ಲ ಅಂತ. ವಾವ್, ಇದು ನಂಬಿಕೆಯ ಶಕ್ತಿ ಬಡ್ಡಿ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್. ಖಂಡಿತ. ಇದು ಕೇವಲ ಪವಾಡದ ಕಥೆಯಲ್ಲ, ಶಿಷ್ಯತ್ವದಲ್ಲಿ ನಂಬಿಕೆ ಎಷ್ಟು ಮುಖ್ಯ, ಅದರ ಶಕ್ತಿ ಏನು ಅನ್ನೋದರ ಬಗ್ಗೆ ಒಂದು ಆಳವಾದ ಪಾಠ. ಬೆಟ್ಟದ ಮೇಲಿನ ದರ್ಶನ, ಕೆಳಗಿನ ವೈಫಲ್ಯ, ಆಮೇಲೆ ಈ ಬೋಧನೆ ಎಲ್ಲ ಒಂದಕ್ಕೊಂದು ಸಂಬಂಧಿಸಿದೆ. ಸರಿ, ಇದರ ನಂತರ ಗಲಿಲಾಯದಲ್ಲಿ ಯೇಸು ಇನ್ನೊಮ್ಮೆ ತನ್ನ ಸಾವಿನ ಬಗ್ಗೆ ಮಾತಾಡ್ತಾನಲ್ವಾ? ಹೌದು, ಎರಡನೇ ಸಾರಿ ತನ್ನನ್ನ ಮನುಷ್ಯರ ಕೈಗೆ ಒಪ್ಪಿಸ್ಕೊಡಲಾಗುತ್ತೆ. ಅವರು ತನ್ನನ್ನ ಕೊಲ್ತಾರೆ, ಆದರೆ 3ನೇ ದಿನ ತಾನು ಮತ್ತೆ ಎದ್ದು ಬರುವೆನು ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಇದನ್ನ ಕೇಳಿ ಶಿಷ್ಯರ್ಗೆ ಹೇಗಾಗಿರ್ಬೇಡ, ತುಂಬಾ ದುಃಖ ಆಗುತ್ತೆ ಅಂತ ಬರ್ದಿದೆ. ಮೊದ್ಲು ನಂಬಿಕೆಯ ಶಕ್ತಿ ಬಗ್ಗೆ ಕೇಳಿದ್ರು, ಈಗ ಗುರುವಿನ ಸಾವಿನ ಸುದ್ದಿ. ಹೌದು, ಆ ಭಾವನಾತ್ಮಕ ಏರಿಳಿತಗಳು. ಆಮೇಲೆ ಅಧ್ಯಾಯದ ಕೊನೆಯಲ್ಲಿ ಕಥೆ ಇನ್ನೊಂದು ಕಡೆ ತಿರುಗುತ್ತೆ. ಕಪರ್ನೌಮ್ ಪಟ್ಟಣದಲ್ಲಿ. ತೆರಿಗೆ ವಿಷಯ. ಹೌದು, ದೇವಾಲಯಕ್ಕೆ ಕೊಡಬೇಕಾದ ತೆರಿಗೆ 2 ದ್ರಾಕ್ಮ. ಅದನ್ನ ಸಂಗ್ರಹಿಸೋರು ಪೇತ್ರನತ್ರ ಬಂದು, ನಿಮ್ಮ ಬೋಧಕರು ತೆರಿಗೆ ಕೊಡಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಪೇತ್ರ, ಹೌದು ಕೊಡ್ತಾರೆ ಅಂತ ಹೇಳ್ಬಿಡ್ತಾನೆ. ಹೌದು. ಆಮೇಲೆ ಮನೆ ಒಳಗೆ ಬಂದಾಗ ಪೇತ್ರ ಮಾತಾಡೋಕೆ ಮುಂಚೆನೇ ಯೇಸು ವಿಷಯ ಪ್ರಸ್ತಾಪ ಮಾಡ್ತಾನೆ. ರಾಜರು ಯಾರಿಂದ ತೆರಿಗೆ ತಗೊಳ್ತಾರೆ, ತಮ್ಮ ಮಕ್ಕಳಿಂದಲೋ ಅನ್ಯರಿಂದಲೋ ಅಂತ ಕೇಳ್ತಾನೆ. ಪೇತ್ರ ಅನ್ಯರಿಂದ ಅಂತ ಹೇಳ್ತಾನೆ. ಆಗ ಯೇಸು ಹೇಳ್ತಾನೆ, ಹಾಗಾದ್ರೆ ಮಕ್ಕಳು ಅಂದ್ರೆ ದೇವರ ಮಕ್ಕಳಾದ ನಾವು ಅದರಿಂದ ವಿನಾಯಿತಿ ಪಡೆದಿದ್ದೇವೋ ಅಲ್ವಾ ಅಂತ. ತಾಂತ್ರಿಕವಾಗಿ ತಾವು ಕಟ್ಟಬೇಕಾಗಿಲ್ಲ ಅಂತ ಸೂಚಿಸ್ತಾನೆ. ಆದ್ರೆ ಯಾರಿಗೂ ಅಡ್ಡಿ ಉಂಟು ಮಾಡೋದು ಬೇಡ, ಸುಮ್ನೆ ಯಾಕೆ ವಿವಾದ ಅಂತ ಒಂದು ವಿಚಿತ್ರವಾದ ಅದ್ಭುತವಾದ ಪರಿಹಾರ ಹೇಳ್ತಾನೆ. ಅದೇ ಆ ಮೀನಿನ ಕಥೆ. ಹೌದು. ಪೇತ್ರನಿಗೆ ಹೇಳ್ತಾನೆ, ಕೆರೆಗೆ ಹೋಗಿ ಗಾಳ ಹಾಕು, ಮೊದಲು ಸಿಗೋ ಮೀನಿನ ಬಾಯಿಯನ್ನ ತೆರೆದು ನೋಡು, ಅಲ್ಲಿ ನಿನ್ಗೆ 4 ದ್ರಾಕ್ಮ ನಾಣ್ಯ ಸಿಗುತ್ತೆ. ಅಂದ್ರೆ ಇಬ್ರಿಗೂ ಆಗುವಷ್ಟು ತೆರಿಗೆ ಹಣ. ಅದನ್ನ ತಗೊಂಡು ಹೋಗಿ ನನಗೂ ನಿನಗೂ ಸೇರಿ ಕಟ್ಟು ಅಂತ. ಇದು ಒಂಥರ ಅಸಾಮಾನ್ಯ ಪವಾಡ ಅಲ್ವಾ? ಹಣ ಬೇಕಾದ್ರೆ ಮೀನು ಹಿಡಿ ಅನ್ನೋ ಥರ. ಹೌದು, ತುಂಬಾ ಪ್ರಾಕ್ಟಿಕಲ್ ಆದ ಆದ್ರೆ ದೈವಿಕವಾದ ಪರಿಹಾರ. ಯಾವುದೇ ವಾಗ್ವಾದ ಇಲ್ದೆ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಹಾಗಾದ್ರೆ ಈ ಇಡೀ 17ನೇ ಅಧ್ಯಾಯದಿಂದ ನಾವು ಏನು ಕಲಿಯೋಬಹುದು ಅಂತ ನೀವು ಹೇಳ್ತೀರಿ ಒಟ್ಟಾರೆಯಾಗಿ? ನೋಡಿ, ಈ ಅಧ್ಯಾಯ ಯೇಸುವಿನ 2 ಮುಖಗಳನ್ನ ತೋರಿಸುತ್ತೆ. ಒಂದೆಡೆ ಆತನ ದೈವಿಕ ಮಹಿಮೆ ಆ ರೂಪಾಂತರದಲ್ಲಿ, ಇನ್ನೊಂದೆಡೆ ಆತನ ಮಾನವೀಯತೆ, ಮುಂದೆ ಬರುವ ಕಷ್ಟಗಳು, ಸಾವು, ಅದರ ಮುನ್ಸೂಚನೆ. ಅದೇ ರೀತಿ ನಂಬಿಕೆಯ ಪ್ರಾಮುಖ್ಯತೆ ಇದ್ರೆ ಬೆಟ್ಟವನ್ನೂ ಸರಿಸಬಹುದು, ನಂಬಿಕೆ ಕಮ್ಮಿ ಇದ್ರೆ ಸಣ್ಣ ಕೆಲ್ಸಾನೂ ಆಗಲ್ಲ ಅನ್ನೋದು ಆ ಗುಣಪಡಿಸುವ ಘಟನೆಯಲ್ಲಿ ಸ್ಪಷ್ಟವಾಗುತ್ತೆ. ಹೌದು. ಆಮೇಲೆ ಆ ತೆರಿಗೆಯ ವಿಷಯ, ಅದೂ ಕೂಡ ಮುಖ್ಯ. ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸುವಾಗಲೂ ದೈವಿಕ ಮಾರ್ಗದರ್ಶನ ಮತ್ತು ಒದಗಿಸುವಿಕೆ ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದು. ನಾವು ದೇವರ ಮಕ್ಕಳು, ಆದರೂ ಲೋಕದ ವ್ಯವಸ್ಥೆಗೆ ಗೌರವ ಕೊಡಬೇಕು ಅನ್ನೋ ಸಂದೇಶನೂ ಇದೆ. ಇಲ್ಲಿ ಒಂದು ಆಳವಾದ ಪ್ರಶ್ನೆ ಬರುತ್ತೆ. ಈ ತರಹದ ಅಸಾಧಾರಣ ದೈವಿಕ ಶಕ್ತಿಗೂ ಭಯ, ದುಃಖ, ಸಂದೇಹ, ದಿನನಿತ್ಯದ ಜವಾಬ್ದಾರಿಗಳು, ಈ ಸಾಮಾನ್ಯ ಮಾನವ ಅನುಭವಗಳಿಗೂ ಹೇಗೆ ಸಂಬಂಧ? ಈ ಅಧ್ಯಾಯ ಎರಡನ್ನೂ ಒಟ್ಟಿಗೆ ತರುತ್ತೆ. ಹೌದು, ಆ 2 ವಾಸ್ತವಗಳು ಒಟ್ಟಿಗೆ ಇವೆ ಅನ್ನೋದನ್ನ ಇದು ತೋರಿಸುತ್ತೆ. ಖಂಡಿತ. ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಬಿಟ್ಟೋಗೋಣ. ಈ ಅಧ್ಯಾಯದಲ್ಲಿ ಬರುವ ಘಟನೆಗಳು, ಆ ಬೆಟ್ಟದ ಮೇಲಿನ ಉನ್ನತಾನುಭವ, ಕೆಳಗಿನ ವೈಫಲ್ಯ, ಆಮೇಲೆ ಆ ಮೀನಿನ ಬಾಯಲ್ಲಿ ಸಿಕ್ಕ ನಾಣ್ಯ, ಇವೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ನಂಬಿಕೆಯ ಬಗ್ಗೆ ಏನ್ ಹೇಳ್ತವೆ? ವಿಶೇಷವಾಗಿ ಕಷ್ಟ ಬಂದಾಗ ಅಥವಾ ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇರುವಾಗ ನಾವು ದೈವಿಕ ಸಹಾಯವನ್ನ ಹೇಗೆ ನಿರೀಕ್ಷಿಸ್ಬೋದು ಅನ್ನೋದ್ರ ಬಗ್ಗೆ ಏನ್ ಕಲಿಸ್ತವೆ? ಒಳ್ಳೆಯ ಪ್ರಶ್ನೆ, ಆಲೋಚಿಸಬೇಕಾದ ವಿಷಯ.